2013ರಲ್ಲಿ ಮಹೇಶ್ ತಿಮ್ಮರೋಡಿಯವರು ಸೌಜನ್ಯ ಹೆಣ್ಮಗಳ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಸತ್ತದ್ದು ಕುಸುಮಾವತಿ ಚಂದಪ್ಪ ಗೌಡರ ಮಗಳು, ಸತ್ತದ್ದು ಕುಸುಮಾವತಿ ಚಂದಪ್ಪ ಗೌಡರ ಮಗಳು. ಇದರಲ್ಲಿ ಮಹೇಶ್ ಶೆಟ್ಟಿ ಅವರು ಜಾಗ ಮಾಡಿಕೊಂಡ್ರು, ಕುಸುಮಾವತಿ ಅವರು ಮನೆ ಕಟ್ಟಿಕೊಂಡ್ರು. ಸಂಜೆ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ವಿಠಲ ಗೌಡರಿಗೆ ಫೋನ್ ಮಾಡಿದಾಗ ಕುಸುಮಾವತಿ ಅವರು ಅವ್ರಿಗೆ ಇವ್ರು ಇಲ್ಲ ನಾವು ಬರ್ತಾ ಇದ್ದಾಗ ಅವಳು ಬರ್ತಾ ಇದ್ಲು. ವಿಠಲ ಗೌಡರು ನೋಡಿದಾಳೆ, ಆದರೆ ಎಲ್ಲಿ ಹೋದ್ಲು ಅಂತ ಪ್ರಶ್ನೆ ಬಂದಾಗ ಹುಡುಕ್ಲಿಕ್ಕೆ ಆರಂಭ ಮಾಡಿದ್ರು. ಅದು 10-15 ನಿಮಿಷ ಹುಡುಕಿದ್ದಾರೆ. ಅಷ್ಟೊತ್ತಿಗೆ ಕತ್ಲೆ ಆಗಿದೆ. ಇಲ್ಲ, ಸಾಮಾನ್ಯವಾಗಿ ಒಂದು ಹೆಣ್ಣುಮಗಳು ಮಿಸ್ಸಿಂಗ್ ಆದಂತ ಹೇಳಿದ ಕೂಡಲೇ ಇವರು ಯಾಕೆ ಗುಡ್ಡೆಯಲ್ಲಿ ಹುಡುಕಿದ್ರು ಅಂತಲೇ ಸಂಶಯ. ಜೈನ್ ಅಂತ ಒಬ್ಬ ಹುಡುಗನ ಬಗ್ಗೆ ಸಸ್ಪೆಕ್ಟ್ ಮಾಡ್ತಾರಲ್ಲ, ಅವನು ಸಾಧಾರಣ 9:30 ಹೊತ್ತಿಗೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಿದ್ದ ಯಕ್ಷಗಾನ ಪ್ರದರ್ಶನವ ತಾಳಮದ್ದಲೆಯ ಅಲ್ಲಿಗೆ ಹೋಗಿ ವಾಪಸ್ಸು ಬರುವಾಗ ಒಂದು 8-10 ಮಂದಿ ಅಲ್ಲಿ ಹುಡುಕ್ತಾ ಇದ್ರು. ಕೇಳಿದಾನೆ ಅವನು ಏನು ಯಾರೋ ಹುಡುಗಿ ಮಿಸ್ಸಿಂಗ್ ಆಗಿದೆ ಅಂತ. ವಿಠಲಗೌಡ ಒಂದು ವಿಡಿಯೋದಲ್ಲಿ ಅವರೇ ಹೇಳ್ತಾರೆ ಮೊದಲು ನೋಡಿದ್ದೆ ನಾನು. ಇಲ್ಲ ಅವರು ನೋಡಿದ್ದೆ, ಅವರು ಇಲ್ಲಿ ಕಾಲೇಜಲ್ಲಿ ಇತ್ತು, ಅವರಿಗೆ ಮಾಹಿತಿ ಇಲ್ಲಿ ಯಾರೋ ನೋಡಿದ್ದಾರೆ, ಮತ್ತೆ ಅವರ ಮನೆಯವರಿಗೆ ತಿಳಿಸಿದ್ದಾರೆ. ಜೊತೆಗೆ ಬಾಡಿ ಅತ್ಯಾಚಾರಕ್ಕೊಳಗಾಗಿ ಮೃತಪಟ್ಟದ್ದು. 2013ರಲ್ಲಿ ಮಹೇಶ್ ತಿಮ್ಮರೋಡಿಯವರು ಸೌಜನ್ಯ ಹೆಣ್ಮಗಳ ಹೆಸರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ. ಮಹೇಶ್ ತಿಮ್ಮರೋಡಿ ಅವರು ಉಜಿರೆಯ ಒಂದು ಬ್ಯಾಂಕಿನಲ್ಲಿ, ಹೆಸರು ಸೌಜನ್ಯ ಅಲ್ಲ, ಅಕೌಂಟ್ ಇವ್ರದ್ದು ಇವರ ಹೆಸರಲ್ಲಿ. ಸತ್ತದ್ದು ಕುಸುಮಾವತಿ ಚಂದಪ್ಪ ಗೌಡರ ಮಗಳು, ಸತ್ತದ್ದು ಕುಸುಮಾವತಿ ಚಂದಪ್ಪ ಗೌಡರ ಮಗಳು. ಇಲ್ಲಿ ಅಕೌಂಟ್ ಓಪನ್ ಮಾಡುದು ಮಹೇಶ್ ಶೆಟ್ಟಿ ಅವರು ಅವರ ಹೆಸರಿನಲ್ಲಿ. ಆ ಅಕೌಂಟಿಗೆ ಹಣ ಬರ್ಲಿಕ್ಕೆ ಇದು ಕುಸುಮಾವತಿಗೆ ಗೊತ್ತಾದ್ರೆ 2017ರಲ್ಲಿ ಅವರು ಒಂದು ಅಕೌಂಟ್ ಓಪನ್ ಮಾಡಿದ್ರು. ಮತ್ತೆ ಆ ಅಕೌಂಟಿಗೂ ಹಣ ಬರ್ಲಿಕ್ಕೆ ಆರಂಭ ಆಯಿತು. ಹಣ ಬಂದದಕ್ಕೆ ನಮ್ಮ ಆಕ್ಷೇಪ ಅಂತ ಅಲ್ಲ, ಹಾಗೆ ಬಂದಿದೆ. ಇದರಲ್ಲಿ ಮಹೇಶ್ ಶೆಟ್ಟಿ ಅವರು ಜಾಗ ಮಾಡಿಕೊಂಡ್ರು, ಕುಸುಮಾವತಿ ಅವರು ಮನೆ ಕಟ್ಟಿಕೊಂಡ್ರು. ಈ ರೀತಿಯಾಗಿ ಅದು ಬೆಳೆದು ಬಂತಲ್ಲ. ಬಂದಾಗ ಇವರು ಬೇರೆ ಒಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರು. ಈ ಪ್ರಕರಣವನ್ನು ಧರ್ಮಸ್ಥಳದ ಕಡೆಗೆ ತಿರುಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಧರ್ಮಸ್ಥಳದ ಕಡೆಗೆ ಪ್ರಯತ್ನ ನಡೆದಿದ್ರು. 2014ರಲ್ಲಿ ಈ ಪ್ರಕರಣವನ್ನು ಪುನಃ ಇವರು ಈ ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪ್ರಕರಣ ಸಿಬಿಐಗೆ ಒಪ್ಪಿಸಿ ಅಂತ ಹೇಳಿ ಸ್ವತಃ ಧರ್ಮಾಧಿಕಾರಿ ಅವರೇ ಪತ್ರ ಬರೆದರು ಸರ್ಕಾರಕ್ಕೆ. ಸರ್ಕಾರ ಸಿಬಿಐಗೆ ಒಪ್ಪಿಸಿತ್ತು. ಸಿಬಿಐ ಚೆನ್ನೈ ಘಟಕದ ಅಧಿಕಾರಿಗಳು ಬಂದರು. ಆಲ್ರೆಡಿ ಆ ಸಂದರ್ಭದಲ್ಲಿ ಆ ಪ್ರಕರಣದ ತನಿಖೆಯಾಗಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಸಂತೋಷ್ ರಾವ್ ಆರೋಪಿಯ ಮೇಲೆ ಸ್ಥಳೀಯ ಪೊಲೀಸರು ಆರಂಭದಲ್ಲಿ ತನಿಖೆ ಮಾಡಿದ್ರು. ನಿಮಗೆ ಅದರಲ್ಲಿ ಒಂದು ಸೂಕ್ಷ್ಮ ಹೇಳ್ತೇನೆ, ನಿಮ್ಗೆ ಯಾರಿಗೆ ಅರ್ಥ ಆಗುದಿಲ್ಲ. ಅಕ್ಟೋಬರ್ 9 ಸಂಜೆ 4:30 ಹೊತ್ತಿಗೆ ಕಾಲೇಜಿಂದ ಬಂದಂತ ಹೆಣ್ಮಗಳು ಸ್ನಾನಘಟ್ಟದ ಬಳಿ ಇಳಿದಿದ್ದಾಳೆ. ಅಲ್ಲಿಂದ ಅವರ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಎದುರು ನಡ್ಕೊಂಡು ಹೋದದಕ್ಕೆ ಸಾಕ್ಷಿಗಳಿವೆ. ವಾಚ್ಮ್ಯಾನ್ ನೋಡಿದ್ದಾರೆ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿ ನಂತರ ಅವಳನ್ನು ನೋಡಿದವರಿಲ್ಲ. ಆ ಸಂದರ್ಭದಲ್ಲಿ ಅವತ್ತು ಅವರ ಅಜ್ಜನ ಮನೆಯಲ್ಲಿ, ಬಾಬುಗೌಡರ ಮನೆಯಲ್ಲ, ಪೂವನೇಗೌಡರ ಮನೆಯಲ್ಲ, ಯಾರು ಇಬ್ಬರಲ್ಲಿ ಒಬ್ಬರ ಮನೆ ಅಕ್ಕಪಕ್ಕದಲ್ಲೇ ಇದೆ. ಕುಸುಮಾವತಿ ಅವರ ತಂದೆಯ ಮನೆಯು, ಚಂದಪ್ಪ ಗೌಡರ ತಂದೆಯ ಮನೆಯು ಅಕ್ಕಪಕ್ಕದಲ್ಲೇ ಇದೆ. ಅದು ಒಬ್ಬರ ಮನೆಯಲ್ಲಿ ಹೊಸಾಕಿ ಊಟ ಇತ್ತು. ಅದರಿಂದ ಎಲ್ಲರೂ ಅಲ್ಲಿ ಆ ಮನೆಯಲ್ಲಿ ಸೇರಿದ. ಈ ವಿಠಲಗೌಡರು ತಮ್ಮ ಪುರಂದರ, ಯಶೋಧ ಇವರೆಲ್ಲ ಜೀಪಲ್ಲಿ ಬರುವರು. ಅವರು ಮನೆಗೆ ಹೋಗುವವರು, ಅವರವರ ಮನೆಗೆ, ಯಶೋಧನ ಮನೆಗೆ ಹೋಗುವವರು, ಪುರಂದರ ಬೇರೆ ಕೆಲಸ ಒಟ್ಟಿಗೆ ಒಂದೇ ಜೀಪಲ್ಲಿ ಬಂದಿದ್ದಾರೆ. ಆಗ ಇವರು ನಡ್ಕೊಂಡು ಹೋಗ್ತಾ ಇದ್ರು. ವಿಶ್ ಮಾಡಿದ್ದಾರೆ, ಇವರು ಒಂದು ಕಡೆ ಹೋಗಿದ್ದಾರೆ, ಅವಳು ಮುಂದೆ. ಅದರ ನಂತರ ನೋಡಿದವರು ಸಂಜೆ ಮನೆಗೆ ಬರ್ಲಿಲ್ಲ ಅಂತ ಹೇಳಿ ವಿಠಲಗೌಡರಿಗೆ ಫೋನ್ ಮಾಡಿದಾಗ ಕುಸುಮಾವತಿ ಅವರು ಅವ್ರಿಗೆ ಇವರು ಇಲ್ಲ ನಾವು ಬರ್ತಾ ಇದ್ದಾಗ ಅವಳು ಬರ್ತಾ ಇದ್ಲು ಅಂತ ಹೇಳಿ ಆಯ್ತಾ. ಅದ ನಂತರ ಅವರು ಅಕ್ಕಪಕ್ಕದಲ್ಲೆಲ್ಲ ಕೇಳಿದ್ರು. ಆಗ ಅವಳ ಕಾಲೇಜ್ ಮೇಟ್ ಇದ್ಲು, ವರ್ಷ ಅಂತ ಹೇಳಿ ಹೆಣ್ಮಗಳು. ಅವಳು ಹೇಳಿದ್ರು ಅವಳಿಗಿಂತ ಮುಂದೆ ನಾನು ಬಂದಿದ್ದೇನೆ, ಅವಳಿಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅಂತ ಹೇಳಿ ಅವಳು ಬಾಕಿ ಆಗಿದ್ದಾರೆ ಅಂತ ಅವಳು ಹೇಳಿದ್ರು. ಈ ರೀತಿಯಾಗಿ ಅಲ್ಲಿ ಸ್ಥಳೀಯವಾಗಿ ಒಂದು ವರ್ಷ ಅಂದ್ರೆ ಇತ್ತೀಚೆಗೆ ಅದನ್ನು ಅವರ ಹೆಸರು ಮುನ್ನೆಲೆ ಬಂದಿದೆ, ಟಾರ್ಗೆಟ್ ವರ್ಷ ಅಂತ ಹೇಳಿ. ಅದು ಹೇಳ್ತೇನೆ, ಅದರ ಕಥೆಯೇ ಬೇರೆ ಇದೆ, ವರ್ಷದ ಕಥೆಯೇ ಬೇರೆ ಇದೆ. ಅವಳನ್ನು ಯಾಕೆ ಹೇಳ್ಕೊಂಡು ಬಂದಿದ್ದಕ್ಕೆ ಅಂತ ಹೇಳಿ ಆ ಹೆಣ್ಮಗಳ ಹತ್ರ ಕೇಳಿದ್ರು. ಇಲ್ಲ,
ನಾನು ಮುಂದೆ ಬಂದಿದ್ದೇನೆ, ಅವಳು ನಂತರ ಬಂದು ಅಂತ ಹೇಳಿದ್ರು. ಅವಳು ಸಾಮಾನ್ಯ ಒಂದು ಮುಸ್ಲಿಂ ಹೆಣ್ಮಗಳೊಟ್ಟಿಗೆ ಒಟ್ಟಿಗೆ ಬರುದು. ಅವಳದ ಕೇಳ ಅವಳು ಬಂದು ಅಲ್ಲಿ ಬಸ್ಸಲ್ಲಿ ಇಳಿದಾಳೆ ಅಂತ. ವಾಚ್ಮ್ಯಾನ್ ಹೇಳ್ತಾನೆ ಬಂದಿದ್ದಾಳೆ ಅಂತೇಳಿ. ವಿಠಲ ಗೌಡ್ರು ನೋಡಿದಾಳೆ. ಆದರೆ ಎಲ್ಲಿ ಹೋದ್ಲು ಅಂತ ಪ್ರಶ್ನೆ ಬಂದಾಗ ಹುಡುಕ್ಲಿಕ್ಕೆ ಆರಂಭ ಮಾಡಿದ್ರು. ಒಂದು 10-15 ಮಂದಿ ಹುಡುಕಿದ್ದಾರೆ. ಅಷ್ಟೊತ್ತಿಗೆ ಕತ್ಲೆ ಆಗಿದೆ. ಹ್ಮ್ ಈಗ ನಿಮ್ಗೆ ಆ ಪ್ಲೇಸ್ ನೋಡಿದ್ರೆ ಯಾರಾದ್ರೂ ಹೇಳ್ಬೋದು, ಛೆ, ಇಂಥ ಜಾಗದಲ್ಲಿ ಅದು ಅಂತಹ ಘಟನೆ ನಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಬಾಡಿ ಸಿಕ್ಕಿದ ಪ್ಲೇಸು ಮತ್ತು ರಸ್ತೆ ಡಿಸ್ಟೆನ್ಸ್ ಇರೋದು 15 ಫೀಟ್. ಈ 15 ಫೀಟ್ ಅಲ್ಲಿ ಒಂದು 5-6 ಫೀಟ್ ತೋಡಿದೆ, ಈಚೆಗೊಂದು 4 ಫೀಟ್, ಆಚೆಗೊಂದು 3 ಫೀಟ್, ಈಚೆಗೊಂದು 7 ಫೀಟ್. ಇಷ್ಟೇ ಡಿಸ್ಟೆನ್ಸ್ ಕಾಣುದು ಈಗ ನಮ್ಗೆ. ಆ ರಸ್ತೆಯಲ್ಲಿ ನಿಂತರೆ ನಿಮ್ಗೆ ಪ್ಲೇಸ್ ಕರೆಕ್ಟ್ ಕಾಣ್ತದೆ. ಆದ್ರೆ 2012ರಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. 2012ರಲ್ಲಿ ಆ ಪರಿಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಆಗ ಸಿಂಗಲ್ ರೋಡ್ ಇತ್ತು. ಅದರ ಸ್ವಲ್ಪ ಈ ಕಡೆಗೆ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಮಣ್ಣಸಂಕದ ಬಸ್ ಸ್ಟ್ಯಾಂಡ್ ಇತ್ತು. ಆಯ್ತಾ, ಅಲ್ಲಿ ಆಳೆತ್ತರದ ಪೊದೆಗಳು ಬೆಳೆದಿದ್ದವು. ಆ ಸಂದರ್ಭದಲ್ಲಿ ಒಂದು ಭಾರಿ ಗಾತ್ರದ ಮರ ಇತ್ತು. ಈಗಲೂ ಒಂದು ಮರ ಇದೆ ಅಲ್ಲಿ. ಆಗ ಮತ್ತೊಂದು ಮರ ಇತ್ತು, ಬರೀ ಗಾತ್ರದ ಮರ ಅಲ್ಲಿ ಇತ್ತು. ಆದ್ರೆ ನಿಮಗೆ ಅಲ್ಲಿ ಹುಡುಕುವಾಗ ನಿಮ್ಗೆ ನೇರವಾಗಿ ಕಾಣ್ತಾ ಇರಲಿಲ್ಲ. ಮರುದಿವಸ ಬೆಳಿಗ್ಗೆ ಸಹ ಬೆಳಿಗ್ಗೆ ಬೇಗ ಬಂದು ಎಲ್ಲರೂ ಹುಡುಕಿದ್ದಾರೆ. ಇಲ್ಲ, ಸಾಮಾನ್ಯವಾಗಿ ಒಂದು ಹೆಣ್ಣುಮಗಳು ಮಿಸ್ಸಿಂಗ್ ಆದಂತ ಹೇಳಿದ ಕೂಡಲೇ ಇವರು ಯಾಕೆ ಗುಡ್ಡೆಯಲ್ಲಿ ಹುಡುಕಿದ್ರು ಅಂತಲೇ ಸಂಶಯ. ಸಾಮಾನ್ಯವಾಗಿ ಹೆಣ್ಮಗಳು ಕಾಣೆ ಆದ್ರೆ ಯಾರ ಫ್ರೆಂಡ್ಸ್ಗಳು ಅವರ ಫ್ರೆಂಡ್ಸ್ಗಳನ್ನು ಅವರನ್ನು ವಿಚಾರಿಸುವುದು. ಆಯ್ತಾ, ಇವರು ಗುಡ್ಡೆಯಲ್ಲಿ ಹುಡುಕಿದ್ರು. ಇವರಿಗೆ ಏನಾದ್ರು ಸಂಶಯ ಇತ್ತ ಏನೋ ಗೊತ್ತಿಲ್ಲ, ಅದಿರ್ಲಿ ಅಂತಿದ್ದು. ಆವತ್ತಂತೂ ಸಿಗ್ಲಿಲ್ಲ. ಮರು ದಿವಸ ಸಾಧಾರಣ ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಡೆಡ್ ಬಾಡಿ ಸಿಕ್ಕಿದ್ರು, ನೆನಪಿಟ್ಟುಕೊಳ್ಳಿ. ಇವರು ರಾತ್ರಿ ಎಲ್ಲ ಹುಡುಕಿದ್ದೇವೆ ಅಂತ ಹೇಳಿದ್ದಾರೆ. 12 ಗಂಟೆ ರಾತ್ರಿವರೆಗೆ ಹುಡುಕಿದ್ದಾರೆ, ಇಲ್ಲ ಅಂತಿಲ್ಲ, ಹುಡುಕಿದ್ದಾರೆ. ಒಂದು 10-15 ಮಂದಿ ಹುಡುಕಿದ್ದಾರೆ. ಇವನು ಇದರಲ್ಲಿ ಯಾರು ಇವರು ಒಬ್ಬರು ಉದಯ್ ಜೈನ್ ಅಂತ ಒಬ್ಬ ಹುಡುಗನ ಬಗ್ಗೆ ಸಸ್ಪೆಕ್ಟ್ ಮಾಡ್ತಾರಲ್ಲ, ಅವನು ಸಾಧಾರಣ 9-9:30 ಹೊತ್ತಿಗೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಿದ್ದ ಯಕ್ಷಗಾನ ಪ್ರದರ್ಶನವ ತಾಳಮದ್ದಲೆ ಏನು, ಅಲ್ಲಿಗೆ ಹೋಗಿ ವಾಪಸ್ ಬರುವಾಗ ಒಂದು 8-10 ಮಂದಿ ಅಲ್ಲಿ ಹುಡುಕ್ತಾ ಇದ್ರು. ಕೇಳಿದ್ದಾನೆ ಅವನು ಏನು ಅಂತೇಳಿ, ಯಾರೋ ಹುಡುಗಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಅಂತ ಹೇಳಿದ್ದಾರೆ. ಅವ್ರು ಮತ್ತೆ ಬಂದಿದ್ದಾರೆ. ಆದ್ರಿಂದ ಅಷ್ಟು ಮಂದಿ ಹುಡುಕಿದ್ದಾರೆ. ಮರು ದಿವಸ ಬೆಳಿಗ್ಗೆ ಎಲ್ಲರೂ ಸೇರಿ ಹುಡುಕಿದ್ದಾರೆ. ಸರ್ 12 ಗಂಟೆ ಹೊತ್ತಿಗೆ ಡೆಡ್ ಬಾಡಿ ಸಿಕ್ಕಿದೆ. ಮತ್ತೊಂದು ವಿಚಾರ ಇದರಲ್ಲಿ ನಾವು ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ರೆ, ಕೇಸ್ ಯಾವಾಗ ರಿಜಿಸ್ಟರ್ ಆಯ್ತು ಅಂತ ಇವ್ರು ಹೇಳುವುದು, ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತ. ವಾಸ್ತವ ಏನು ಅಂತ ಹೇಳಿದ್ರೆ, ಇವರು ಹೋಗಿ ಸರ್ ಒಂದು 8 ಗಂಟೆ ರಾತ್ರಿಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ. ಯಾರು? ಚಂದಪ್ಪ ಗೌಡ್ರು, ಕುಸುಮ ಹೋಗ್ಲಿಲ್ಲ, ಪುರಂದರ ಹೋಗಿರಲಿಲ್ಲ, ವಿಠಲ ಗೌಡ್ರು ಹೋಗಿ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟಾಗ ಐತು ನಾಯ್ಕ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಇರಲಿಲ್ಲ. ಅವರು ಕಂಪ್ಲೇಂಟ್ ತಗೊಂಡಿದ್ದಾರೆ. ನಾಳೆ ಫೋಟೋ ತಂದಿದ್ದಾರೆ ಕೇಳಿದ್ದಾರೆ. ಫೋಟೋ ತರಲಿಲ್ಲ ಅಂತ ಹೇಳಿದ್ರೆ 10 ಕಾಪಿ ಫೋಟೋ ಇಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆಯ್ತು ಅಂತ ಹೇಳಿ ಇವರು ವಾಪಸ್ ಬಂದಿದ್ದಾರೆ. ಇವರು ಅದಕ್ಕಿಂತ ಮೊದಲು ಕ್ಷೇತ್ರಕ್ಕೆ ಹೋಗಿದ್ದಾರೆ. ಹೋಗಿ ಕಾವಂದರಿಗೆ ಹೇಳಿದ್ದಾರೆ ಮಗಳು ಇಲ್ಲ ಅಂತ. ಯಾಕಂದ್ರೆ ಇಡೀ ಆ ಫ್ಯಾಮಿಲಿ ಧರ್ಮಸ್ಥಳದಲ್ಲಿ ದುಡಿಮೆ ಮಾಡ್ತಾ ಇದ್ರು. ಕುಸುಮಾವತಿ ಅವರ ಫ್ಯಾಮಿಲಿ ಇರ್ಬೋದು, ನಿಮ್ಗೆ ವಿಠಲ ಗೌಡರ ಫ್ಯಾಮಿಲಿ ಇರ್ಬೋದು, ಧರ್ಮಸ್ಥಳದಲ್ಲಿ ಅವರ ತಂದೆಯವರೆಲ್ಲ ಅಲ್ಲೇ. ಇವರು ಹೋಗಿ ಕಾವಂದರಿಗೆ ವಿಚಾರ ಅವ್ರು ಹೇಳಿದ್ರೆ, ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಅದ ನಂತರ ಅವರು ನೇರವಾಗಿ ಆಗಿನ ಗೃಹ ಸಚಿವ ಅಶೋಕ್ ಅವರಿಗೆ ಫೋನ್ ಮಾಡಿದ್ದಾರೆ. ಅವ್ರು ಮಾತಾಡಿದ್ದಾರೆ, ಹೀಗೆ ಆಗಿದೆ, ನಮ್ಮ ಕಾಲೇಜಿನ ಹೆಣ್ಮಗಳು ಮತ್ತೆ ನಮ್ಮ ಒಕ್ಕಲು ಅವ್ರದ್ದು ಜಾಗ ಅವರವ್ರಿಗೆ ಆಗಿರ್ಬೋದು, ಆದ್ರೂ ಧರ್ಮಸ್ಥಳಕ್ಕೆ ಅವರು ಒಕ್ಕಲು, ನಮ್ಮ ಒಕ್ಕಲು ಇದಾಗಿದೆ, ಇಮಿಡಿಯೇಟ್ ಅದನ್ನು ತನಿಖೆ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೋಮ್ ಮಿನಿಸ್ಟ್ರು SP ಗೆ ಹೇಳಿದ್ದಾರೆ. ಅಭಿಷೇಕ್ ಗೋಯಲ್ SP ಇದೆ, ಈಗ SST ತಂಡದಲ್ಲಿ ಅನುಚೇತು, ಆಗ ಪುತ್ತೂರಲ್ಲಿ ASP ಹೇಳಿದ್ದಾರೆ. ಹೇಳಿದ ಕೂಡಲೇ ಇವರು ಸ್ಟೇಷನ್ಗೆ ಕೇಳಿದ್ದಾರೆ, ಏನು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ದಾರೆ. ಅದು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಪೊಲೀಸ್ನವ್ರು ಹೇಳಿದ್ದಾರೆ. ಕೇಸ್ ರಿಜಿಸ್ಟರ್ ಮಾಡಲಿಲ್ಲ ಅಂತ ಹೇಳಿದ್ದಾರೆ.
ಯಾಕಂದ್ರೆ ಹೆಣ್ಮಕ್ಕಳು ಮಿಸ್ಸಿಂಗ್ ಆದ ಕೂಡಲೇ ಕೇಸ್ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳಿ ಒಂದು ಡಿ ಜಿ ಅವರು ಸುತ್ತೋಲೆ ಇತ್ತು. ಯಾವಾಗ ಅಂತ ಹೇಳಿದ್ರೆ ಸೈನೈಡ್ ಮೋಹನ 20 ಮಂದಿಯನ್ನು ಕೊಂದು ಸಿಕ್ಕಿಬಿದ್ದ ಸಂದರ್ಭದಲ್ಲಿ ಅಲ್ಲಿಂದ ಅದನ್ನು ಸ್ಟ್ರಿಕ್ಟ್ ಆಗಿ ಸುತ್ತೋಲೆಯನ್ನು ಹೇಳಿದರು. ಯಾವುದೇ ಹೆಣ್ಮಕ್ಕಳು ಮಿಸ್ಸಿಂಗ್ ಆದ ಕೂಡಲೇ FIR ಮಾಡಲೇಬೇಕು ಅಂತ ಹೇಳಿ. ಯಾಕಂದ್ರೆ ಆ 20 ಕೇಸುಗಳಲ್ಲಿ ಸುಮಾರು 8 ಕೇಸುಗಳಲ್ಲಿ FIR ಆಗಿರಲಿಲ್ಲ. ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರಲಿಲ್ಲ. ಅದು 12 ಪ್ರಕರಣಗಳಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಅಷ್ಟೇ. ಅದು ಸಹ 2 ದಿವಸ ಬಿಟ್ಟು 4 ದಿವಸ ಬಿಟ್ಟು ಒತ್ತಡ ಹಾಕಿದ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ದು ಪೊಲೀಸ್ನವರು. ಹಾಗೆ ಆ ರೀತಿಯ ಒತ್ತಡ ಹಾಕಿದ ಸಂದರ್ಭದಲ್ಲಿ ಆ ಪ್ರಕರಣವನ್ನು ಸೀರಿಯಸ್ ಆಗಿ ತಗೊಂಡು ಅದರಲ್ಲಿ ಆರೋಪಿ ಅರೆಸ್ಟ್ ಅದನ್ನು DG ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು. ಹಾಗೆ ಇವರು ಹೇಳಿದ ಕೂಡಲೇ ಅಲ್ಲಿ ರಾತ್ರಿ 10:30 ಗಂಟೆಗೆ ಐತು ನಾಯಕನವರು FIR ಮಾಡಿದ್ರು. ಸಬ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರು ಹೀಗೆ ಆಗಿದೆ ಅಂತ ಹೇಳಿ. ಇಬ್ರು ಪೊಲೀಸರು ಅಲ್ಲಿಗೆ ಸ್ಪಾಟಿಗೆ ಹೋಗಿದ್ದಾರೆ. ರಾತ್ರಿ ಏನಾದ್ರು ಕುರು ಸಿಗ್ತಾ ಅಂತ ಹುಡುಕಿದ್ದಾರೆ, ಸಿಗ್ಲಿಲ್ಲ. ಮತ್ತೆ ಬೆಳಿಗ್ಗೆ ಪುನಃ ಹುಡುಕ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಈ ವಿಠಲಗೌಡರು 10 ಕಾಪಿ ಫೋಟೋ ತರ್ಲಿಕ್ಕೆ ಹೇಳಿದ್ರಲ್ಲ, ಹಾಗೆ ಇವರು ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಸ್ಟುಡಿಯೋದವರು ಹೇಳಿದ್ದಾರೆ ನಮ್ಗೆ ಅದು ಹಳೆ ಕಾಪಿ ಸಿಗ್ತಾ ಇಲ್ಲ, ನೀವು ಒಂದು ಸಂಖ್ಯೆ ಮಾಡಿ ಕಾಲೇಜಿಗೆ ಹೋಗಿ ಅವಳ ಫೋಟೋ ಇಟ್ಕೊಂಡು ಬನ್ನಿ, ಕಾಲೇಜಿನ ರಿಜಿಸ್ಟರ್ ಅಲ್ಲಿ ಫೋಟೋ ಇರುತ್ತೆ, ಆ ಫೋಟೋ ಇಟ್ಕೊಂಡು ಬನ್ನಿ, ನಾವಿಲ್ಲಿ ಕಾಪಿ ಮಾಡಿ ಕೊಡ್ತೇನೆ ಅಂತೇಳಿ. ಹಾಗೆ ಕಾಲೇಜಿಗೆ ಹೋಗಿದ್ದಾರೆ. ಕಾಲೇಜಿಗೆ ಹೋಗಿ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ ಮಾತಾಡ್ತಿದ್ದಾಗ ಇವರಿಗೆ ಫೋನ್ ಬಂದವು ಸರ್ 12 ಗಂಟೆ ಹೊತ್ತಿಗೆ ಬಾಡಿ ಸಿಕ್ಕಿದೆ ಅಂತೇಳಿ. ಹಾಗೆ ಆದ ನಂತರ ಎಲ್ಲಿಗೆ ಬಂದದ್ದು ಅಷ್ಟೊತ್ತಿಗೆ ಪೊಲೀಸರು ಹೈಯರ್ ಆಫೀಸರ್ಗಳು ಬಂದರು. ಅಂದ್ರೆ ಪುರಂದರ ಗೌಡ್ರು ವಿಠಲಗೌಡ ಒಂದು ವಿಡಿಯೋದಲ್ಲಿ ಅವರೇ ಹೇಳ್ತಾರೆ ಮೊದಲು ನೋಡಿದ್ದೆ ನಾನು. ಇಲ್ಲ ಅವರು ನೋಡಿದ್ದೆ, ಅವರು ಇಲ್ಲಿ ಕಾಲೇಜಲ್ಲಿ ಇದ್ರು, ಅವರಿಗೆ ಮಾಹಿತಿ ಬರುವಾಗ ಇಲ್ಲಿ ಯಾರೋ ನೋಡಿದ್ದಾರೆ. ಮತ್ತೆ ಅವರ ಮನೆಯವರಿಗೆ ತಿಳಿಸಿದ್ದಾರೆ. ಜೊತೆಗೆ ಬಾಡಿ ಅತ್ಯಾಚಾರಕ್ಕೊಳಗಾಗಿ ಮೃತಪಟ್ಟಂತ ಸ್ಥಿತಿಯಲ್ಲಿ ಇತ್ತು. ಮತ್ತೆ ಪೊಲೀಸರೆಲ್ಲ ಬಂದ ಅಷ್ಟೊತ್ತಿಗೆ ಸುಮಾರು ಒಂದು 500 ಮಂದಿ ಅದನ್ನು ನೋಡಿ ಆಗಿದೆ, ತೋಡು ದಾಟಿ. ಆದ್ರಿಂದಾಗಿ ಅಲ್ಲಿ ಯಾವುದೇ ಸಾಕ್ಷ್ಯಗಳು ಉಳಿಯುವಂತ ಸಾಧ್ಯತೆಗಳು ಇರಲಿಲ್ಲ. ಮಳೆ ಬಂದಿತ್ತು, ಮತ್ತೆ ಪೊಲೀಸ್ ಡಾಗ್ ಸ್ಕ್ವಾಡ್ ಬಂದಿತ್ತು. ಆದ್ರೆ ಅದು ಸ್ಮೆಲ್ ಡಿಟೆಕ್ಟ್ ಮಾಡೋದಿಲ್ಲ ಅಂತ ಅದನ್ನು ವ್ಯಾನಿಂದ ಇಳಿಸ್ಲಿಲ್ಲ. FSL ನವರು ಬಂದಿದ್ರು, ಏನಲ್ಲಿ ಬೇಕು ಅದನ್ನು ಅವರು ಸಂಗ್ರಹ ಮಾಡಿಕೊಂಡಿದ್ದಾರೆ. ಅಲ್ಲಿ ಶವ ಮಾಜರ್ ಅಂತ ಒಂದು ಮಲ್ಲಿಗಿದೆ ಸ್ಪಾಟ್ ಅಲ್ಲಿ, ಅದನ್ನೆಲ್ಲ ಮಾಡಿದ್ದಾರೆ. ಅದಕ್ಕೆ ಸಂಜೆ 5 ಗಂಟೆ ಕಳೆದಿದೆ. ಅಲ್ಲಿಂದ ಬಾಡಿಯನ್ನು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ತಂದಿದ್ದಾರೆ. ಇವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆದಮವರು ಡಾಕ್ಟರ್ ಆಗಿದ್ರು. ಹೆಣ್ಮಗಳ ಬಾಡಿ ಆಗಿದ್ರಿಂದಾಗಿ ಇದು ಯಾವುದು ಲೇಡಿ ಡಾಕ್ಟರ್ ಬೇಕಂತ ಹೇಳಿ ಮಹಿಳೆ ಬೇಕಂತ ಉಜಿರೆಯ PH ಯಲ್ಲಿದ್ದಂತ ಡಾಕ್ಟರ್ ರಶ್ಮಿ ಅವರನ್ನು ಕರೆಸ್ಕೊಂಡು ಇಟ್ಕೊಂಡಿದ್ರು. ಅಷ್ಟೊತ್ತೆ ಕತ್ತಲೆ ಆಗಿತ್ತು, 6 ಗಂಟೆ ಕಳೆದಿತ್ತು ಡೆಡ್ ಬಾಡಿ ಬರುವಾಗ. ನಿಮ್ಗೆ ಒಂದು ಡೆಡ್ ಬಾಡಿಯ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಪೊಲೀಸರು ಡಾಕ್ಟರ್ಗೆ ರಿಕ್ವೆಷನ್ ಕೊಡ್ಬೇಕಾದ್ರೆ ಅದು ಸ್ಪಾಟ್ ಮಾಜರು ಬೇರೆ. ಸಾಮಾನ್ಯವಾಗಿ 2.5 ಗಂಟೆ ಬೇಕು ಇಡೀ ಬಾಡಿಯನ್ನು ಪೊಲೀಸರು ಪರಿಶೀಲನೆ ಮಾಡುವುದು, ಎಲ್ಲೆಲ್ಲಿ ಗಾಯಗಳಿದೆ ಅಂತ ಅದನ್ನು ನೋಟ್ ಮಾಡ್ಕೊಳ್ಬೇಕು. ಅದನ್ನು ನೋಟ್ ಮಾಡಿಕೊಳ್ಬೇಕು. ಮತ್ತೆ ಅಷ್ಟು ಗಾಯಗಳನ್ನು ಉಲ್ಲೇಖಿಸಿ ವೈದ್ಯಾಧಿಕಾರಿಗೆ ರಿಕ್ವೆಷನ್ ಕೊಡಬೇಕು. ಇಷ್ಟಿಷ್ಟು ಗಾಯಗಳು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ, ಇದರ ಬಗ್ಗೆ ನೀವು ಮರಣೋತ್ತರ ಪರೀಕ್ಷೆ ನಡೆಸಿ ಅದರ ಬಗ್ಗೆ ವರದಿ ಕೊಡಬೇಕು ಅಂತೇಳಿ ರಿಕ್ವೆಷನ್ ಕೊಡೋದು. 2.5 ಗಂಟೆ ಬೇಕು. ನಿಮ್ಗೆ 6 ಗಂಟೆ ಹೊತ್ತಿಗೆ ಬಾಡಿ ಬಂದಿದೆ, ಇದು ಮುಗಿಯುವಾಗ 8:30 ಆಗಿದೆ ಅಂತ ಆಗಿದೆ. ಇಲ್ಲ, ಅವರು ಆದಷ್ಟು ಬೇಗ ಮುಗಿಸಿದ್ದಾರೆ. ಇಲ್ಲದೆ 3 ಮಂದಿ ಪಂಚರ ಹೇಳಿಕೆಗಳನ್ನು ದಾಖಲಿಸಬೇಕು. ಅಲ್ಲಿ 3 ಮಂದಿ ಪಂಚರ ಸಹಿತ ಕೊಡ್ತಾರೆ ಅವರು. ಮತ್ತೆ ಅಷ್ಟೊತ್ತಿಗೆ ಆಗುದಿಲ್ಲ ಅಂತ ಮಂಗಳೂರಿಗೆ ಶಿಫ್ಟ್ ಮಾಡುದು ಅಂತ ಆಯ್ತು. ಯಾಕಂದ್ರೆ ಅಲ್ಲಿ ಫ್ರೀಜರ್ ಅಲ್ಲಿ ಇಡುವಂತ ವ್ಯವಸ್ಥೆಗಳು ಇರಲಿಲ್ಲ. ಅದಕ್ಕೆ ವಿಠಲಗೌಡರು ಅವರ ಮನೆಯವರು ಯಾರು ಒಪ್ಪಲಿಲ್ಲ. ಇಲ್ಲ, ವ್ಯವಸ್ಥೆ ಮಾಡಿ ಮುಗಿಸ್ಬೇಕು ಅಂತ ಹೇಳಿ. ಮತ್ತೆ ಅದು ವಸಂತ ಬಂಗೇರ್ ಅವರಿಗೆ ಮಾಹಿತಿ ಹೋಯ್ತು, ಅವ್ರು ಫೋನ್ ಮಾಡಿದ್ರು, ಮಾಡಿ ಮುಗಿಸಿ ಅಂತೇಳಿ. ಆ ಒತ್ತಡದಿಂದ ಮತ್ತೆ ಅಲ್ಲಿ ರಾತ್ರಿ ಪೋಸ್ಟ್ ಮಾರ್ಟಮ್ ಮಾಡಿ 8 ಗಂಟೆ ಹೊತ್ತಿಗೆ ಡೆಡ್ ಬಾಡಿ ಬಿಟ್ಟು ಕೊಟ್ಟರು. ಡೆಡ್ ಬಾಡಿನ ಅವರು ಕ್ರಿಮೇಷನ್ ಮಾಡಿದ್ರು. ಅದರ ಮರು ದಿವಸ ಸಂತೋಷವು ಬಾಹುಬಲಿ ಬೆಟ್ಟದ ಹತ್ರ ಸಿಕ್ಕಿರೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.